ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಹೇಳ್ರಿ ರಂಗಣ್ಣ, ಹೋಗಿ ತೇಜು, ಮಲ್ಲಿಕಾ, ಪ್ರಭಾ ಎಲ್ಲಾರನ್ನೂ ಕರ್ಕೊಂಡ್ ಬನ್ನಿ. ಅಪ್ಪ ಕರೀತಿದ್ದಾರೆ ಅಂತ ಹೇಳಿ. ಆತ್ರಿ. ಮಾವ ಇಷ್ಟೊಂದು ಖುಷಿಯಾಗಿರೋದನ್ನ ನೋಡಿದ್ರೆ ಬಿಸ್ನೆಸ್ ಹ್ಯಾಂಡ್ಲನ್ನೇ ಈ ಕಾವೇರಿಗೆ ಬಿಟ್ಕೊಡೋ ಥರ ಕಾಣ್ತಿದೆ. ನಾನು ಅದೇಗೆ ಸಾಧ್ಯ? ಮೋಸ್ಟ್ಲಿ ಬೋನಸ್ ಅಂತನೋ ಇನ್ಸೆಂಟಿವ್ ಅಂತನೋ ಸ್ವಲ್ಪ ದುಡ್ಡು ಕೊಟ್ಟು ಕಳಿಸ್ಬೋದು. ನೋಡೋಣ. ನಿಮ್ಗೆ ಈ ಜನ್ಮದಲ್ಲಿ ಬುದ್ಧಿ ಬರಲ್ಲ. ಹೋಗಿ 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 ನಾನು ನಿಮ್ಮನ್ನ ಮದ್ವೆ ಆದ್ನಲ್ಲ, ಎಲ್ಲ ನನ್ನ ಕರ್ಮ. ದುಡ್ಡು ಬಂದ ಮೇಲೆ ಎಲ್ಲ ಸರಿ ಹೋಗುತ್ತೆ ಕಣೆ, ನಾನು ಬದಲಾಗ್ತೀನಿ. ಸಾಕು, ಬಾಯ್ ಮುಚ್ಚಿ. ಮೇಡಮರ, ತಮ್ಮನ್ನ ಮತ್ತೆ ತೇಜು ಸರ್ನ ರಾಮ್ ಸರ್ ಕರೆಯಕತ್ತಾರ್ರಿ, ಬರ್ಬೇಕಂತ್ರಿ. ನೀವ್ ಹೋಗಿ, ನಾವ್ ಬರ್ತೀವಿ. ಇಲ್ರಿ, ಈ ಸದ್ದು ಬರ್ಬೇಕಂತ್ರಿ. ನೀನ್ ಹೋಗು. ಹೋಗೋ. ಆತ್ರಿ. ಪ್ರಬಲ ಸರ್, ರಾಮ್ ಸರ್ ಕರೆಯಕತ್ತಾರ್ರಿ, ಬೇಗ ಬರ್ರಿ ಲಗುನ. ನಡೀರಿ, ಮಾವ ಏನೋ ಕರೀತಿದಾರಂತೆ, ಬನ್ನಿ. ಬಂದ್ರಿ. ಅಪ್ಪ ಏನೋ ಬರಕ್ಕೆ ಹೇಳಿದ್ರಂತೆ. ನಮ್ಮ ವಿಶ್ವಂಬರ ಗ್ರೂಪ್ ಆಫ್ ಕಂಪ್ನೀಸ್ ತನ್ನ ಎಂಪ್ಲಾಯ್ ಕಾಂಟ್ರಿಬ್ಯೂಷನ್ನ ಗೌರವಿಸುತ್ತೆ. ಅದಕ್ಕೆ ಎನ್ಕರೇಜ್ ಮಾಡೋದಕ್ಕೆ ರಿವಾರ್ಡ್ ಕೊಡ್ತಾ ಇದ್ದೀನಿ. ನಮ್ಮ ಕಾವೇರಿ ಬೆಂಗಳೂರಲ್ಲಿ ನಡೆದಿರೋ ಮೀಟಿಂಗಲ್ಲಿ ಪ್ರಾಮಿಸಿಂಗ್ ಪ್ರೆಸೆಂಟೇಷನ್ ಮಾಡಿ ಬಯರ್ಸ್ ಜೊತೆಗೆ ಒಂದು ಹೊಸ ಅಗ್ರಿಮೆಂಟ್ ಮಾಡ್ಕೊಂಡು ಬಂದಿದ್ದಾಳೆ. ಅವಳ ಅಚೀವ್ಮೆಂಟಿಗೆ ನಾವೇನಾದರೂ ರಿವಾರ್ಡ್ ಕೊಡಲೇಬೇಕು. ಯು ಡಿಸರ್ವ್ ಅ ಗ್ರೇಟ್ ರಿವಾರ್ಡ್. ಹೀಗಾಗಿ ನಮ್ಮ ವಿಶ್ವಂಬರ ಗ್ರೂಪ್ ಆಫ್ ಕಂಪ್ನೀಸ್ಗೆ ಕಾವೇರಿನ ಹೊಸ ಜನರಲ್ ಮ್ಯಾನೇಜರ್ ಆಗಿ ಅಪಾಯಿಂಟ್ ಮಾಡ್ತಾ ಇದ್ದೀನಿ. ಕಾವೇರಿ, ಇನ್ನು ಮುಂದೆ ನಮ್ಮ ಕಂಪ್ನಿಗೆ ನೀನೇ ಜನರಲ್ ಮ್ಯಾನೇಜರ್. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಸರ್. ನನ್ನ ಪ್ಲಾನ್ ಹೇಗೆ ಉಲ್ಟ ಹೊಡಿತು? ನಾನು ವೀಕಾ ಅಥವಾ ಇವಳು ನನಗಿಂತ ಕ್ಲವರಾ? ಕಂಗ್ರ್ಯಾಚುಲೇಷನ್ಸ್ ಒನ್ಸ್ ಅಗೇನ್ ಕಾವೇರಿ, ಯು ಡಿಸರ್ವ್ ಇಟ್. ಥ್ಯಾಂಕ್ ಯು ಮೇಡಮ್. ನನ್ನನ್ನೇ ಓವರ್ಟೇಕ್ ಮಾಡಿ ಮುಂದೆ ಹೋಗ್ತಿದ್ಯಾ? ಇವಳನ್ನು ಹೀಗೆ ಬಿಟ್ಟರೆ ಮುಂದೆ ನನ್ನ ಬೇರನ್ನೇ ಕಿತ್ತೆಸೆಯೋ ಥರ ಇದ್ದಾಳೆ. ಆದಷ್ಟು ಬೇಗ ಇವಳ ರೆಕ್ಕೆನ ಕಟ್ ಮಾಡಿ ಬಿಸಾಕಬೇಕು. ಬಿಸಾಕ್ತೀನಿ. ನಾನು ಪಾಸ್ ಆದಮೇಲೆ ನನ್ನ ಅಂಡರಲ್ಲೇ ಕೆಲಸ ಮಾಡಬೇಕು. ಅವಾಗ ಇವಳಿಗೆ ರಿವರ್ಸ್ ಅವಾರ್ಡ್ನ ಅನೌನ್ಸ್ ಮಾಡಿಕೊಡ್ತೀನಿ. ಗೇಟ್ ಪಾಸ್ ಕೊಟ್ಟು ಕಳಿಸ್ತೀನಿ. ಹೌದು, ಪ್ರಭು ಇಲ್ಲಿ ಕಾಣ್ತಾ ಇಲ್ಲ. ಮಾವ ಬಂದೆ. ಅದು ಆನ್ಲೈನ್ ಟ್ರೈನಿಂಗ್ ಇತ್ತು, ಸ್ವಲ್ಪ ಬ್ಯುಸಿ ಇದ್ದೆ. ವಿಷಯ ಗೊತ್ತಾಯ್ತಲ್ಲ ಮಾವ. ಕಾವೇರಿ, ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಸರ್. ನಮ್ಮ ಕಂಪ್ನಿಗೆ ನಿನ್ನಂಥ ಎಂಪ್ಲಾಯೀಸ್ ತುಂಬ ಅವಶ್ಯಕತೆ ಇದೆ. ಜನರಲ್ ಮ್ಯಾನೇಜರ್ ಆಗಿ ಅಪಾಯಿಂಟ್ ಆಗಿದೆಯಾ? ಏನಾದರೂ ಹೆಲ್ಪ್ ಬೇಕು ಅಂದರೆ ಸಂಕೋಚ ಇಲ್ಲದೆ ನಾನು ಕೇಳು, ಹೇಳ್ತೀನಿ.
ಶೋರ್ ಸರ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಅಮ್ಮವ, ನಂಗೊಂದು ಅರ್ಜೆಂಟ್ ಕಾಲ್ ಇದೆ. ನೀನೇನು ನೀನ್ ಎಂಥ ಗೋಮುಖ ವಯಾಗ್ರ ಅಂತ ನನಗೆ ಗೊತ್ತಿಲ್ವಾ? ನೀನು ಈ ಮುಖವಾಡನ ಆದಷ್ಟು ಬೇಗ ಎಲ್ಲರ ಮುಂದೆ ಬಿಚ್ಚಿಡ್ತೀನಿ. ಛೇ, ನಾನೆಂಥ ಇಡಿಯಟ್. ಅವಸರಪಟ್ಟು ನನ್ನ ಇಮೇಜ್ನೇ ಹಾಳು ಮಾಡ್ಕೊಂಡ್ಬಿಟ್ಟೆ. ಕಾವೇರಿ ನನ್ನ ಹತ್ರ ನೆನ್ನೆ ಏನು ಹೇಳಬೇಕು ಅಂತ ಪ್ರಯತ್ನ ಪಟ್ಲೋ ಅದು ನನಗೆ ಇವಾಗ ಅರ್ಥ ಆಯಿತು. ಮೈ ಕಾವೇರಿ ಇಸ್ ಆಲ್ವೇಸ್ ದಿ ಬೆಸ್ಟ್. ಕಾವೇರಿ, ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಪ್ರೀತು. ಯಾರ್ಯಾರೋ ಹೊರಗ್ನವರೆಲ್ಲ ನಮ್ಮ ಕಂಪ್ನಿಲಿ ಪ್ರಮೋಷನ್ ತಗೋತಿದ್ದಾರೆ. ಚೂರು ನೋಡಿದ್ರೆ ಇಲ್ಲೇ ನಿಂತಿದ್ದಾರೆ. ಅಟ್ಲೀಸ್ಟ್ ಇವ್ರ ತಂದೆ ಹತ್ರ ಹೋಗಿ ನಮ್ಮ ಪರವಾಗಿ ಏನಾದರೂ ಕೇಳ್ಕೋಬಾರ್ದಾ? ನನಗೆ ಈ ಮನೇಲಿ ಯೂಸ್ಲೆಸ್ ಥರ ಇರೋಕ್ಕಾಗಲ್ಲ. ತುಂಬ ಫ್ರಸ್ಟ್ರೇಟ್ ಆಗ್ತಿದೆ ನನಗೆ. ಕಂಗ್ರ್ಯಾಚುಲೇಷನ್ಸ್ ಕಾವೇರಿ. ಥ್ಯಾಂಕ್ ಯು. ನಿನಗೇನಾದ್ರು ಸಹಾಯ ಬೇಕಿದ್ರೆ ನಿನ್ನೆ ಮೊನ್ನೆ ಬಂದವರೆಲ್ಲ ನಮ್ಮ ಮನೆ ಬಿಸ್ನೆಸ್ನಲ್ಲಿ ತಲೆ ತೋರಿಸಿ ನಂಬರ್ 1 ಆಗ್ತಿದ್ದಾರೆ. ನನ್ನ ಗಂಡ ಮಾತ್ರ ಅಪ್ಪನ ಅದೃಷ್ಟನ ಪಣಕ್ಕಿಟ್ಟು ಜೂಜಾಡ್ತಿದ್ದಾರೆ. ನಂಬರ್ 1 ಪಂಟ್ರುಗಳ ಮುಂದೆ ನಾವು ಮನೆಯವರು ಬೋರ್ಡ್ಗೆ ಇಲ್ಲದೆ ಕೌಂಟ್ಲೆಸ್ ಆಗಿ ನಿಂತಿದ್ದೀವಿ. ಎಲ್ಲ ನನ್ನ ಹೊಣೆ ಬರೋ. ಓಕೆ ಕಾವೇರಿ, ಟ್ರಾವೆಲ್ ಮಾಡ್ಕೊಂಡು ಬಂದು ಸುಸ್ತಾಗಿರ್ತೀಯ, ಮನೆಗೆ ಹೋಗಿ ರೆಸ್ಟ್ ಮಾಡು. ನಾಳೆಯಿಂದ ಹೊಸ ದಿನ, ಹೊಸ ಜೀವನ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ನಿಮ್ಮ ನಂಬಿಕೆನ ಉಳಿಸ್ಕೊಳ್ಳೋ ಜವಾಬ್ದಾರಿ ನಂದು. ಬರ್ತೀನಿ. ಬಾಯ್ ಬಾಯ್. ಅಮ್ಮ, ಪೂರ್ಣಿ. ಅಮ್ಮ, ಬಾ ಅಮ್ಮ, ಬೇಗ ಬಾ. ನಿಮ್ಗೆಲ್ಲ ಏನೋ ಹೇಳ್ಬೇಕು. ಬಂದ್ಯಾ ಪುಟ್ಟ? ಕಾವೇರಿ, ಮೀಟಿಂಗ್ ಎಲ್ಲ ಹೇಗಾಯ್ತು? ನಾವ್ ಅದ್ರ ಬಗ್ಗೆ ತಿಳ್ಕೊಳಕ್ ಕಾಯ್ತಿದೀವಿ. ಅದಕ್ಕೂ ಮುಂಚೆ ನಾನ್ ನಿಮ್ಮಿಬ್ರಿಗೂ ಒಂದ್ ಖುಷಿ ವಿಚಾರ ಹೇಳ್ಬೇಕು.